ಸರ್ ನಾವ್ ಇವಾಗ ಮರಿನ ಎಲ್ಲಿ ಕೊಂಡ್ಕೊಳ್ಳೋಣ? ಸೊ ನಮ್ಗೆ ಕಡಿಮೆ ಬೆಲೆಗೆ ಬೇಕು, ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ ಅಂತ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂತ ಮಾರ್ಕೆಟ್ ಗಳನ್ನ ನಾನು ಹೇಳ್ಬೇಕಂತಂದ್ರೆ, ಒಂದು ಹುಣಸಿಗೆ ಸಂತೆ, ನಮ್ದು ಇಲ್ಲಿ ಲೋಕಲ್ ಆಗಿರ್ತಕ್ಕಂಥ ಸಂತೆ, ಇನ್ನೊಂದು ಶಾಪೂರು, ಅದಾದ್ಮೇಲೆ ಮತ್ತೆ ಯಾದಗಿರಿಯಲ್ಲಿ ಕೂಡ ಕಡಿಮೆ ಬೆಲೆ ಸಿಗ್ತದೆ. ಮುದಗಲ್ ಸಂತೆ ಇದೆ, ಮುದಗಲ್ ಸಂತೆ, ಸಿಂಧನೂರು ಸಂತೆ, ಅಲ್ಲಿ ಕೂಡ ಇದೇ ಮರಿಯನ್ನ ನೀವೇನಾದ್ರು ದಕ್ಷಿಣ ಕರ್ನಾಟಕ ಹೋಗ್ಬಿಟ್ಟು ಚಿಂತಾಮಣಿಗೆ ಹೋಗಿದ್ರೆ, ಚಾಮರಾಜಪೇಟೆ ಹೋಗಿದ್ರೆ, ಇಲ್ಲ ತುಮಕೂರು ಹೋಗಿದ್ರೆ, ಇಲ್ಲ ಬೆಂಗಳೂರು ಗ್ರಾಮಾಂತರ ಹೋಗಿದ್ರೆ, ಇಲ್ಲ ಬೆಂಗಳೂರು ಹೋಗಿದ್ರೆ, ಚಿಕ್ಕಬಳ್ಳಾಪುರ ಪೇಟೆಯಲ್ಲಿ ಹೋಗಿದ್ರೆ, ಸೊ ಈ ಅಲ್ಲಿ ಹೋಗಿ ಕೇಳಿದಾಗ 7,500 ಇಂದ 8,000. ಸೊ ಡಿಫರೆನ್ಸ್ ಎಷ್ಟಾಯ್ತು ವೇರಿಯೇಷನ್ ಇಲ್ಲಿ? 1,000 ರೂಪಾಯಿ ಇವಾಗ ಚಾಯ್ಸ್ ಮಾಡ್ಕೊಂಡ್ರೆ, ನಮ್ಮ ಉತ್ತರ ಕರ್ನಾಟಕ 100 ಸಾಕಂಗಿದ್ರೆ, 200 ಸಾಕಂಗಿದ್ರೆ, 50 ಸಾಕಂಗಿದ್ರೆ ಮಾತ್ರ ನೀವು ಉತ್ತರ ಕರ್ನಾಟಕ ಕಡೆ ಬಂದು ಮರಿಯನ್ನ ಚಾಯ್ಸ್ ಮಾಡ್ಕೊಳ್ಬೇಕು. ನಿಮ್ಗೆ ಒಂದು ಮರಿಯಿಂದ ಒಂದು 1,000 ರೂಪಾಯಿ ಆದ್ರೆ, ಒಂದು 100 ಮರಿ ಸಾಕಿದ್ರೆ ನಿಮ್ಗೆ ಎಷ್ಟು ಉಳಿತಲ್ಲಿ? ಅಲ್ಲಿ ಮಿನಿಮಮ್ ಅಂದ್ರೆ 1 ಲಕ್ಷ. ಟೋಟಲ್ ಆಗಿ 50 ಮರಿಗಳಿದೆ. ಎಲ್ಲ ಓಪನ್ ರೇಂಜ್ ಅಲ್ಲೇ ಬುಟ್ಟ ಮೇಲೆ ಒಳ್ಳೆ ರೀತಿ ಮರಿ ಬೇಕಾಗಿದ್ರೆ ಅಮೀನ್ಗಡ ಹೋಗಿ, ಮತ್ತೆ ಆಮೇಲೆ ಲೋ ಪ್ರೈಸ್ ಅಲ್ಲಿ ಮತ್ತೆ ಚೆನ್ನಾಗಿ ಕ್ವಾಲಿಟಿಲಿ ಇರೋದು ಬೇಕಂದ್ರೆ ನಮ್ಮ ಹುಣಸಿ ಸಂತಿ ಬನ್ನಿ. ಅದಾದ್ಮೇಲೆ ನಿಮ್ಗೆ ಎಲ್ಲಾ ರೀತಿ ತಳಿಗಳು ಬೇಕಂತಂದ್ರೆ ಸಿಂಧನೂರು ಸಂತಿ ಬನ್ನಿ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಏನು ವಿಡಿಯೋ ಮಾಡೋದಕ್ಕೆ ಕಾರಣ ಬಂದ್ಬಿಟ್ಟು, ಸೊ ಕೆಲವೊಂದಿಷ್ಟು ಯೂಸರ್ಸ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಾಡಿದ್ರು. ಏನಪ್ಪಾ ಅಂತಂದ್ರೆ, ಯಾವ ಯಾವ ಮರಿಗಳು ಮತ್ತೆ ಯಾವ ಯಾವ ತಳಿಯ ಮರಿಗಳು ಮತ್ತೆ ಏನ್ ಪ್ರೈಸ್ ಸಿಗ್ತದೆ, ಮತ್ತೆ ಯಾವ ಮಾರ್ಕೆಟ್ ಅಲ್ಲಿ ಎಷ್ಟು ಬೆಲೆ ಬಾಳುತ್ತೆ, ಮತ್ತೆ ಯಾವ ಮಾರ್ಕೆಟ್ ಅಲ್ಲಿ ಲೋ ಪ್ರೈಸ್ ಅಲ್ಲಿ ಮರಿಗಳು ಸಿಗ್ತವೆ, ಮತ್ತು ಯಾವ ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ರೇಟ್ಗೆ ಮರಿಗಳು ಸಿಗ್ತವೆ, ಮತ್ತು ನಾವು ಎಲ್ಲಿ ಮಾರಾಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಗಳು ಬಂದಿದ್ದು. ಹಾಗೆ ಕೆಲವೊಂದಿಷ್ಟು ಯೂಸರ್ಸ್ ಕೂಡ ಕೆಲವೊಂದಿಷ್ಟು ಜನ ಫೋನ್ ಹಚ್ಚಿ ಕೇಳಿದ್ರು, ಸರ್ ನಾವ್ ಇವಾಗ ಮರಿನ ಎಲ್ಲಿ ಕೊಂಡ್ಕೊಳ್ಳೋಣ? ಸೊ ನಮ್ಗೆ ಕಡಿಮೆ ಬೆಲೆಗೆ ಬೇಕು, ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ ಅಂತ ಈ ತರ ಎಲ್ಲ ಕ್ವಶನ್ ಕೇಳಿದಾಗ, ಸೊ ನಮ್ಗೆ ಒಬ್ಬರಿಗೆ ಇಬ್ಬರಿಗೆ ಕಾಲ್ ಮಾಡಿ ಹೇಳೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸೊ ವಿಡಿಯೋದಲ್ಲಿ ಹೇಳಿದ್ರಾಯ್ತಂತ ಸೊ ಇವತ್ತು ನಾನು ವಿಡಿಯೋ ಮಾಡುತ್ತಾ ಇದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ಆಲ್ ಇವಾಗ ಟ್ರೆಂಡ್ ಅಲ್ಲಿ ಇರೋದು ಏನಪ್ಪಾ ಅಂತಂದ್ರೆ, ಒಂದು ಕೆಂಗೂರು, ಇನ್ನೂ ಒಂದು ಎಳಗಟ್ಟಗರ. ಸೊ ಎಳಗಟ್ಟಗರಕ್ಕಿಂತ ಕೆಂಗೂರು ಫೇಮಸ್, ಸೊ ಕೆಂಗೂರಿಗಿಂತ ಎಳಗಟ್ಟಗರ ಫೇಮಸ್. ಸೊ ಇವೆರಡು ಕೂಡ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಇವಾಗ ಬಾಜಾರಲ್ಲಿ ರೇಟ್ ಇರೋದು ಇವು ಕೆಳಗಡೆ. ಹೀಗಾಗಿ ಆಲ್ಮೋಸ್ಟ್ ಆಲ್ ನೀವು ಎಳಗ ಚಾಯ್ಸ್ ಮಾಡ್ಕೊಳ್ಳಿ, ಕೆಂಗೂರು ಚಾಯ್ಸ್ ಮಾಡ್ಕೊಳ್ಳಿ. ಬಟ್ ಏನಪ್ಪಾ ಅಂತಂದ್ರೆ, ಮಾರ್ಕೆಟ್ ಅಂತ ಬಂದಾಗ ಸೊ ನಮಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಟಗರ್ಗಳಿಗೆ ಡಿಮ್ಯಾಂಡ್ ಕಡಿಮೆ. ಉತ್ತರ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ನಾವು ಕುರಿಗಳನ್ನ ಸಾಕೋದ್ರಿಂದ, ಉತ್ತರ ಕರ್ನಾಟಕದಲ್ಲಿ ನಾವು ಯಥೇಚ್ಛ ಕುರಿಗಳನ್ನ ಮೇಯಿಸೋದ್ರಿಂದ ಟಗರ್ಗಳಿಗೆ ಅಷ್ಟೊಂದು ಏನೋ ಡಿಮ್ಯಾಂಡ್ ಇಲ್ಲ. ಸೊ ದಕ್ಷಿಣ ಕರ್ನಾಟಕ ಹೋದಂಗೆಲ್ಲ ಆ ಕಡೆ ಎಲ್ಲ ಟಗರ್ಗೆ ಬಹಳ ವ್ಯಾಲ್ಯೂ ಇದೆ. ಯಾವ ವಸ್ತು ಒಂದ್ ಕಡೆ ಸಿಗೋದಿಲ್ಲ ಅಲ್ಲೇನೆ ಜಾಸ್ತಿ ಅದಕ್ಕೆ ಪ್ರೈಸ್ ಡಿಮ್ಯಾಂಡ್ ಆಗೋದು. ಎಲ್ಲಿ ಏನ್ ಜಾಸ್ತಿ ಸಿಗುತ್ತೋ ಅಲ್ಲಿ ಅದಕ್ಕೆ ಡಿಮ್ಯಾಂಡ್ ಕಡಿಮೆನೇ ಇರುತ್ತೆ. ಈ ತೊಗರಿ ಹೊಲ ತಗೊಂಡಾಗ 4 ದಿನಗಳ ಹಿಂದೆ 10,000 ತೊಗರಿ ರೇಟ್ ಇತ್ತು, ಒಂದು ಕ್ವಿಂಟಲ್ 10,000 ಇತ್ತು. ಸೊ ಇವಾಗ ತೊಗರಿ ಎಲ್ಲ ಕಟ್ ಆಗೈತೆ. ಇವಾಗ ತೊಗರಿ ರೇಟ್ ಬಂದ್ಬಿಟ್ಟು 7,000 ಇದೆ. ಹೆಂಗೆ ಯಾವ್ದು ಮಾಲ್ ಕಟಾಬಿಗೆ ಬಂದಿರ್ತಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಮಾಲ್ ಯಾವಾಗ ಕಟಾಬ್ ಬಂದಿರ್ತಲ್ಲ ಅವಾಗ ಮರಿದ ಡಿಮ್ಯಾಂಡ್ ಫೋಕಸ್ ಅಲ್ಲಿ ಎದ್ಬಿಡುತ್ತೆ. ಸೊ ಹಾಗಾಗಿ ಟಗರದು ಕೂಡ ಒಂದು ಸೀಸನ್ ಇದೆ, ಮಾರುವಂತ ಸೀಸನ್ ಇದೆ, ಈ ಟಗರ ಕೂಡ ಕೊಂಡ್ಕೊಳ್ಳುವಂತ ಒಂದು ಸೀಸನ್ ಇದೆ, ಇದಕ್ಕೂ ಕೂಡ ಸೀಸನ್ ಇದೆ. ಹೆಂಗೆ ಈ ತೊಗರಿನ ಸುಗ್ಗಿ ಬಿಚ್ಚಿ ಬ್ಯಾಸಿಗೆಲ್ಲಿ ಹೆಂಗ್ ಬೆಳೆ ಕಟ್ ಮಾಡ್ತಾರ ಆ ತರ ಇಲ್ಲಿ ಕೂಡ ಒಂದು ಸೀಸನ್ ಅಂತ ಇದೆ. ಕೆಂಗೂರಿನ ನಾವು ಚಾಯ್ಸ್ ಮಾಡ್ಕೊಳ್ಬೇಕು, ಇಲ್ಲ ಎಳಗ ಚಾಯ್ಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಒಂದ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂತ ಮಾರ್ಕೆಟ್ ಗಳನ್ನ ನಾನು ಹೇಳ್ಬೇಕಂತಂದ್ರೆ, ಒಂದು ಹುಣಸಿಗೆ ಸಂತೆ, ನಮ್ದು ಇಲ್ಲಿ ಲೋಕಲ್ ಆಗಿರ್ತಕ್ಕಂಥ ಸಂತೆ, ಇನ್ನೊಂದು ಶಾಪೂರು, ಅದಾದ್ಮೇಲೆ ಮತ್ತೆ ಯಾದಗಿರಿಯಲ್ಲಿ ಕೂಡ ಕಡಿಮೆ ಬೆಲೆ ಸಿಗ್ತದೆ. ಮುದಗಲ್ ಸಂತೆ ಇದೆ, ಮುದಗಲ್ ಸಂತೆ, ಸಿಂಧನೂರು ಸಂತೆ, ಅಲ್ಲಿ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ಇವು ಎಲ್ಲ ನಮ್ಮ ಲೋಕಲ್ ಅಂದ್ರೆ ನಮ್ಮ ಬಾಜಲ್ಲಿ ಫೇಮಸ್ ಇರುವಂತ ಸಂತೆಗಳು. ಇನ್ನೊಂದು ಏನಪ್ಪಾ ಅಂತಂದ್ರೆ ಅಮೀನ್ಗಡ ಸಂತೆ, ನಿಮ್ಗೆ ಗೊತ್ತಿರ್ಬೋದು, ಎಳಗಟ್ಟಗರಿಗೆ ಫೇಮಸ್ ಇರುವಂತ ಸಂತೆ ಅಮೀನ್ಗಡ ಸಂತೆ. ನೀವು ಅಲ್ಲಿ ಹೋಗ್ಬಿಟ್ರೆ ಅಮೀನ್ಗಡದಲ್ಲಿ ಯಾವ್ದು ಬೇಕೋ ಚಾಯ್ಸ್ ಮಾಡ್ಕೊಳ್ಬಹುದು. ಹೆಂಗಪ್ಪ ಅಂತಂದ್ರೆ, ಅಮೀನ್ಗಡದಲ್ಲಿ ಜಾತ್ರೆ ಆದಂಗೆ ಆಗುತ್ತೆ. ಆ ಸಂತೆ ಬಹಳ ಜೋರಾಗಿ ಆಗುತ್ತೆ. ಆಲ್ಮೋಸ್ಟ್ ಆಲ್ ಉತ್ತರ ಕರ್ನಾಟಕನ ಅಮೀನ್ಗಡ ಸಂತೆ ದೊಡ್ಡ ಫೇಮಸ್ ಆಗಿರೋ ಸಂತೆ. ಅಲ್ಲಿ ಹೋದ್ರೂ ಕೂಡ ಫೇಮಸ್ ಆಗಿರೋ ಒಂದು ತಳಿ ನಿಮಗೆ ಸಿಗ್ತದೆ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಿಮಗೆ 6,000 ರಿಂದ 6,500 ಈ ತರ ಚೆನ್ನಾಗಿರೋ ಮರಿಗಳನ್ನ ಸಿಗ್ತವೆ ಅಂತ ನಾವು ಹೇಳಿದ್ವಿ. ನೀವು ಇದೇ ಮರಿಯನ್ನ ನೀವೇನಾದ್ರು ದಕ್ಷಿಣ ಕರ್ನಾಟಕ ಹೋಗ್ಬಿಟ್ಟು ಚಿಂತಾಮಣಿಗೆ ಹೋಗಿದ್ರೆ, ಚಾಮರಾಜಪೇಟೆ ಹೋಗಿದ್ರೆ, ಇಲ್ಲ ತುಮಕೂರು ಹೋಗಿದ್ರೆ, ಇಲ್ಲ ಬೆಂಗಳೂರು ಗ್ರಾಮಾಂತರ ಹೋಗಿದ್ರೆ, ಇಲ್ಲ ಬೆಂಗಳೂರು ಹೋಗಿದ್ರೆ, ಚಿಕ್ಕಬಳ್ಳಾಪುರ ಪೇಟೆಯಲ್ಲಿ ಹೋಗಿದ್ರೆ, ಸೊ ಈ ತರ ಏನ್ ದಕ್ಷಿಣ ಕರ್ನಾಟಕದಲ್ಲಿ ಏನ್ ಬರ್ತದೆ ಬೆಂಗಳೂರು ಸೈಡ್ ಅಲ್ಲ, ಆ ಕಡೆ ಏನು ಹೋಗಿ ಈ ಸೇಮ್ ಮರಿನ 6,000 ಕೊಟ್ಟು ತಗೊಂಡಿರೋ ಮರಿನ ಅಲ್ಲಿ ಹೋಗಿ ಕೇಳಿದಾಗ 7,500 ಇಂದ 8,000. ಸೊ ಡಿಫರೆನ್ಸ್ ಎಷ್ಟಾಯ್ತು ವೇರಿಯೇಷನ್ ಇಲ್ಲಿ? 1,000 ರಿಂದ 1,500 ರೂಪಾಯಿ ಇಲ್ಲಿ ಡಿಫರೆನ್ಸ್ ವೇರಿಯೇಷನ್ ಆಯ್ತು. ಹೀಗಾಗಿ ನಿಮಗೆ ಮರಿ ತೊಳ್ಬೇಕು ಚಾಯ್ಸ್ ಮಾಡ್ಕೋಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದ್ರೆ, ಒಂದು ಮರಿ 2 ಮರಿ ತೊಳಿದ್ನವರು ನೀವೇನ್ ಬರೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಆಲ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗ್ಬಿಡ್ತೈತಿ. ಸೊ ನೀವು ಅಲ್ಲಿಂದ ಮಂಡ್ಯ ಮತ್ತೆ ತುಮಕೂರು ಮತ್ತೆ ಹೆಬ್ಬಾಳು ಬೆಂಗಳೂರು ಈ ಕಡೆಯಿಂದ ಮತ್ತೆ ಮೈಸೂರಿಂದ ಈ ಕಡೆ ಬಂದ್ರೆ ಕಿಲೋಮೀಟರ್ ವೇರಿಯೇಷನ್ ಎಷ್ಟಪ್ಪ ಅಂತಂದ್ರೆ ಒಂದು 500 ಕಿಲೋಮೀಟರ್ ವೇರಿಯೇಷನ್ ಆಗುತ್ತಲ್ವಾ. ಹಂಗಾಗಿ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಒಂದು 15-20 ಸಾವಿರ ಗಂಟೆ ಬರುತ್ತೆ. ಸೊ ಹಂಗಾಗಿ ನೀವು 10,000 ಅಂತೂ ನೀವು ಬಂದೇ ಬರುತ್ತೆ. ಹಾಗಾಗಿ ನೀವು 100 ಸಾಕಂಗಿದ್ರೆ, 200 ಸಾಕಂಗಿದ್ರೆ, 50 ಸಾಕಂಗಿದ್ರೆ ಮಾತ್ರ ನೀವು ಉತ್ತರ ಕರ್ನಾಟಕ ಕಡೆ ಬಂದು ಮರಿಯನ್ನ ಚಾಯ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಬರ್ಲಿಕ್ಕೆ ಹೋಗ್ಬೇಡಿ. ನೀವು 2-3 ತೊಳಕ್ಕೆ, ಇಲ್ಲ ಅಂತಂದ್ರೆ 4 ತೊಳಕ್ಕೆಲ್ಲ 5-6 ಸಾಕೋಣಕ್ಕಾದ್ರೆ ನೀವು ಅಲ್ಲೇ ಯಾವ್ದೋ ಬಾಜಾರಲ್ಲೇ ತೊಗೊಂಬಿಡಿ, ಪರವಾಗಿಲ್ಲ. ಒಂದು 500 ರೂಪಾಯಿ ಹೆಚ್ಚಾದ್ರೂ ಪರವಾಗಿಲ್ಲ. ನೀವು 4-5 ಸಾಕೋಸ್ಕರ ನೀವು ಇಲ್ಲಿ ಬರಕ್ ಹೋಗ್ಬೇಡಿ. ಈ ತರ ದೊಡ್ಡ ಮಟ್ಟದಲ್ಲಿ ಸಾಕಿರಂಗಿದ್ರೆ ಬನ್ನಿ, ಪರವಾಗಿಲ್ಲ. ನಿಮಗೆ ಒಂದು ಮರಿಯಿಂದ ಒಂದು 1,000 ರೂಪಾಯಿ ಆದ್ರೆ ಒಂದು 100 ಮರಿ ಸಾಕಿದ್ರೆ ನಿಮ್ಗೆ ಎಷ್ಟು ಉಳಿತಲ್ಲಿ? ಅಲ್ಲಿ ಮಿನಿಮಮ್ ಅಂದ್ರೆ 1 ಲಕ್ಷ ರೂಪಾಯಿ. ಈ ತರ ಕೆಲವೊಂದಿಷ್ಟು ಮರಿಗಳು ಮೇಯ್ತಿದೆ, ಇನ್ನು ಕೆಲವೊಂದಿಷ್ಟು ಮರಿ ಮೇಯ್ದಿಲ್ಲ. ಇವು ಯಾಕೆ ಮೇಯ್ದಿಲ್ಲಪ್ಪ ಅಂತಂದ್ರೆ, ಸೊ ಮಾರ್ನಿಂಗ್ ಟೈಮ್ ಅಲ್ಲಿ ಮೆಕ್ಕೆಜೋಳ ಫೀಡ್ ಬಹಳ ತಿಂದಿದ್ದಾವೆ. ಇವು ಮೇಯಲ್ಲ. ಈಗ ಏನಿಲ್ಲ, 1 ತಾಸು ಏನ್ ನಿದ್ದೆ ಮಾಡ್ತಾ ಅದಾದ್ಮೇಲೆ ಮೇಯ್ತಾವೆ, ಏನ್ ಪರವಾಗಿಲ್ಲ. ಟೋಟಲ್ ಆಗಿ 50 ಮರಿಗಳಿದೆ. ಎಲ್ಲ ಓಪನ್ ರೇಂಜ್ ಅಲ್ಲೇ ಬುಟ್ಟು ಮೇಯಿಸ್ತಾ ಇದೀವಿ. ನೀವು ಈ ತರ ನೋಡ್ಕೊಳ್ಳಿ,
ಓಪನ್ ರೇಸ್ ಅಲ್ಲಿ ಹೆಂಗ್ ಮೇಯಿಸ್ತಾರೆ ಅಂದ್ರೆ ಹಿಂಗೆ ಮೇಯಿಸೋದು. ಏನಿಲ್ಲ, ಆರಾಮಾಗಿ ನಮ್ದು ಹೊಲ ಇರ್ತಲ್ಲ ಆ ತರ ಹೊಲದಲ್ಲಿ ಏನ್ ಬೇಕಾದವು ತುಂಬ್ಕೊಂಡು ಬಂದು ಅದು ಆರಾಮ್ ಶೆಡ್ ಅಲ್ಲಿ ಮಲ್ಕೊಳ್ತೇವೆ ಅಂತ ಹೇಳ್ಬೋದು. ಸೊ ಕಡಿಮೆ ರೇಂಜ್ ಬೇಕಂದ್ರೆ, ಕಡಿಮೆ ಬೆಲೆ ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಬನ್ನಿ. ಒಳ್ಳೆ ರೀತಿ ಮರಿ ಬೇಕಾಗಿದ್ರೆ ಅಮೀನ್ಗಡ ಹೋಗಿ, ಮತ್ತೆ ಆಮೇಲೆ ಲೋ ಪ್ರೈಸ್ ಅಲ್ಲಿ ಮತ್ತೆ ಚೆನ್ನಾಗಿ ಕ್ವಾಲಿಟಿಲಿ ಇರೋದು ಬೇಕಂದ್ರೆ ನಮ್ಮ ಹುಣಸಿ ಸಂತಿ ಬನ್ನಿ. ಅದಾದ್ಮೇಲೆ ನಿಮ್ಗೆ ಎಲ್ಲಾ ರೀತಿ ತಳಿಗಳು ಬೇಕಂತಂದ್ರೆ ಸಿಂಧನೂರು ಸಂತಿ ಬನ್ನಿ. ಯಾಕಂತೇಳಿ ಸಿಂಧನೂರು ಸಂತಿ ಇಸ್ ಫೇಮಸ್. ಇಲ್ಲಿ ಹೇಳ್ಬೇಕಂತಂದ್ರೆ ಲೋಕಲ್ ಎಲ್ಲ ಬಹಳ ಫೇಮಸ್ ಸಿಂಧನೂರು ಅಂದ್ರೆ. ನಿಮ್ಗೆ ಕೇಳಿ ಬರೋಗಿಲ್ಲ, ನಿಮ್ಗೆ ಆಜು ಬಾಜರೆಲ್ಲ ಕೇಳಿ ಸಿಂಧನೂರು ಸಂತಿ ಬಗ್ಗೆ ನಿಮ್ಗೆ ಯಥೇಚ್ಛವಾಗಿ ಹೇಳ್ತಾರೆ. ಯಾರು ವ್ಯಾಪಾರಸ್ಥರಾಗಿರ್ಬೋದು ಮತ್ತು ವ್ಯವಹಾರಸ್ಥರಾಗಿರ್ಬೋದು ಮತ್ತು ಡೀಲರ್ಸ್ ಆಗಿರ್ಬೋದು ಮತ್ತು ದಲ್ಲಾಳಿಗಳಿಗೆ ಅವ್ರನ್ನ ಪರವಾಗಿಲ್ಲ ಅವ್ರು ಹೇಳ್ತಾರೆ ಸಿಂಧನೂರು ಅಂದ್ರೆ ಹೆಂಗಿದೆ ಮಾರ್ಕೆಟ್ ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾರೆ. ಒಂದು ಇದು ಬಕರಿಗಂತೂ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಬಕರಿ ಅನ್ನೋದು ನಿಮ್ಗೆ ಗೊತ್ತಿದೆ, ಇದ್ದ ಮೇಲೆ ಇದನ್ನ ಅಂತಾರೆ. ಸೊ ಅದು ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲೇ ಎಲ್ಲರೂ ಆಚರಣೆ ಮಾಡ್ತಾರೆ ಅದನ್ನ. ಮುಸ್ಲಿಮ್ಸ್ ಎಲ್ಲ ಆಚರಣೆ ಮಾಡೋದ ಕಾರಣ ಪ್ರತಿಯೊಬ್ಬರು ಏನೋ ಹಬ್ಬದಲ್ಲಿ ಏನು ವಿಶೇಷ ಅಂತ ಅಂದ್ರೆ, ನೀನ್ ಬಡವನೇ ಆಗಿರು, ಶ್ರೀಮಂತನೇ ಆಗಿರು, ಇಲ್ಲ ದೊಡ್ಡ ವ್ಯಾಪಾರಸ್ಥನೇ ಆಗಿರು, ಏನೋ ನೀನ್ ಭಿಕ್ಷಾಪತಿನೇ ಆಗಿರು, ಅಲ್ಲಿ ಒಂದು ಮನೆಗೆ ಒಬ್ಬ ಕುಟುಂಬಸ್ಥರು ಅಲ್ಲಿ ಒಂದು ಕುರಿ ಆಗಿರ್ಬೋದು, ಇಲ್ಲ ಕೋಳಿ ಆಗಿರ್ಬೋದು, ಇಲ್ಲ ಏನೇ ಆಗಿರ್ಬೋದು, ಅದು ಒಟ್ಟಿನಲ್ಲಿ ಒಂದು ಫ್ಯಾಮಿಲಿ ಕಡೆಯಿಂದ ಒಂದು ಕಡಿಬೇಕಂತೆ. ಅದನ್ನ ಹಬ್ಬದಲ್ಲಿ ಒಂದು ವಿಶೇಷ ಅಂತ. ಹಂಗಾಗಿ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಯಥೇಚ್ಛವಾಗಿ ಅವರು ಕುರಿಗಳನ್ನ ಅಂದ್ರೆ ಕುರಿಗಳ ಮೇಲೆ ಅವ್ರು ಡಿಮ್ಯಾಂಡ್ ಆಗ್ತಾರೆ. ಅಂದ್ರೆ ಈ ಟಗರ್ಗಳೇ ಇರ್ತಲ್ಲ, ಒಂದಲ್ಲ ಹಚ್ಚಿರೋದು, ಎರಡಲ್ಲಿ ಹಚ್ಚಿರೋದು, ಆಮೇಲೆ ದೊಡ್ಡ ದೊಡ್ಡ ಕೋಡ್ ಬಂದಿರೋದು, ಶೈನಿಂಗ್ ಆಗಿರೋದು, ಈ ತರ ಟಗರ್ಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಟಗರ ಕೊಯ್ತಾರೆ, ವರ್ಷದಲ್ಲಿ ಒಂದ್ಸರ್ತಿ ಕೊಯ್ಬೇಕು, ಎಲ್ಲ ಉಣಿಸ್ಬೇಕು, ಎಲ್ಲ ದಾನ ಮಾಡ್ಬೇಕು, ಅದಾದ್ಮೇಲೆ ಏನೋ ಸಹಾಯ ಮಾಡ್ಬೇಕಂತ ಅವತ್ತಿನ ದಿನ ಮಾಡ್ತಾರೆ. ಹಿಂಗಾಗಿ ಸ್ವಲ್ಪ ಇಂಡಿಯಾ ಎಲ್ಲ ಮಾಡೋದ ಕಾರಣ ಅವತ್ತಿನ ದಿನ ಟಗರ್ ಮರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಕಾರಣ ಆ ಟೈಮಲ್ಲಿ 10,000 ಸೇಲ್ ಆಗೋ ಮರಿ 11,000 ಹೋಗುತ್ತೆ, 11,000 ಮರಿ ಸೇಲ್ ಆಗೋದು, 12,000 ಸೇಲ್ ಆಗುತ್ತೆ, 12,000 ಹೋಗೋ ಮರಿ 13,000 ಹೋಗುತ್ತೆ, 15,000 ಹೋಗೋ ಮರಿ 20,000 ಹೋಗುತ್ತೆ. ಹಿಂಗೆ ಆ ಟೈಮಲ್ಲಿ ಫುಲ್ ಡಿಮ್ಯಾಂಡ್ ಇರುತ್ತೆ. ಆ ಟೈಮಲ್ಲಿ ಮಾರಿದ್ರೇನೆ ಒಳ್ಳೆ ಲಾಭ ಬರುತ್ತೆ ಅಂತ ಹೇಳ್ತಾ ಇದೀನಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳಲ್ಲಿ ಮರಿ ಸೇಲ್ ಆಗಲ್ಲ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ಏನಿರುತ್ತೆ, ಜಾಸ್ತಿ ಮಳೆ ಇರುತ್ತೆ, ಮಳೆಗಾಲ ಇರುತ್ತೆ. ಹೀಗಾಗಿ ಆಲ್ಮೋಸ್ಟ್ ಡಿಸೀಸ್ ಇರುತ್ತೆ, ಈ ಟಗರ್ಗಳೆಲ್ಲ ಡಿಸೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗಂಡನ ಆಲ್ಮೋಸ್ಟ್ ಆ ಟೈಮಲ್ಲಿ ಮಳೆಗಾಲದಲ್ಲಿ ತಿನ್ನೋದಕ್ಕೆ ಯಾರು ಜನರು ಇಷ್ಟಪಡಲ್ಲ. ಹಿಂಗಾಗಿ ಆ ಟೈಮಲ್ಲಿ ಮಾರ್ಕೆಟ್ ಅಲ್ಲಿ ಮರಿಗಳ ರೇಟ್ ಕಡಿಮೆ ಇರುತ್ತೆ. ಹಿಂಗಾಗಿ ಆ ಟೈಮಲ್ಲಿ ಮಾರಕ್ ಹೋಗ್ಬೇಡಿ, ಇನ್ನ ಬೇಕಾದ್ರೆ ಮನೇಲಿ ಕಟ್ಟರು ಪರವಾಗಿಲ್ಲ, ಏನಾಗಲ್ಲ. ಆ ಟೈಮಲ್ಲಿ ನೀವು ಮಾರಿದ್ರೆ ಸ್ವಲ್ಪ ನೀವು ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಿಂಗಾಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಕ್ರಿ ತನಕನೇ ಹಿಡ್ಕೊಂಡು ಮಾರಿದ್ರೆ ಒಳ್ಳೆ ಲಾಭ ಸಿಗ್ಬೋದಂತ ಸೊ ನನ್ನ ಅನಿಸಿಕೆ. ಹೀಗಾಗಿ ಮಾರ್ಕೆಟ್ ಅಂತ ಬಂದಾಗ ಪ್ರತಿಯೊಂದು ಮಾರ್ಕೆಟಿಂಗ್ ಕೂಡ ಅದದ್ದೇ ಆದಂತ ಒಂದು ರೇಟ್ ಇರುತ್ತೆ, ಅದರದ್ದೇ ಆದಂತ ಒಂದು ಪ್ರೈಸ್ ಇರುತ್ತೆ. ಸೊ ನೀವು ಕೂಡ ವಿಚಾರ ಮಾಡಬೇಕು. ಸೊ ನಮ್ಮ ಒಂದು ಉತ್ತರ ಕರ್ನಾಟಕದ ಕಡೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಸಾಧ್ಯವಾದ್ರೆ ಕೆಳಗಡೆ ನನ್ನ ನಂಬರ್ ಅನ್ನು ಹಾಕಿರ್ತೀನಿ. ಅದಾದ್ಮೇಲೆ ಫೇಸ್ಬುಕ್ ಇದೆ, ಆಮೇಲೆ ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಕೂಡ ಇದೆ. ನೀವು ಎಲ್ಲಾದ್ರೂ ಕೂಡ ಅಲ್ಲಿ ನಾನು ಕೆಳಗಡೆ ನಂಬರ್ ಅನ್ನು ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿ ಅಂತ ತಗೋಬಹುದು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್